ಆಗತ್ತೆ ನಿಮಗೆ ಗೊತ್ತೇ ಇದೆ ಸರ್. ನೋಡಿ, ನಾವು ಹೇಳಿದ್ವಲ್ಲ, ನಾವು ನಿಂತಿದ್ದ ಜಾಗದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿ ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ಬಹುದು. ಅವ್ರು ಹೇಳ್ಬೋದು, ಖಂಡಿತ ಹೇಳ್ತಾರೆ ಅವರು. ಬಟ್ ಇದನ್ನ ಸತ್ಯ ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ. ಆದ್ರೆ ಆ ಬುಲೆಟ್ ಯಾರ ಕಡೆಯಿಂದ ಬಂದಿದಂತ ಆ ಗನ್ ಅಲ್ಲಿ ಈ ಮಾರ್ಕಿಂಗ್ ಸಿಮಿಲರ್ ಇದ್ರೆ ಅದು ಪ್ರೂವ್ ಆಯ್ತಲ್ಲ ಮೇಡಮ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಬುಲೆಟ್ ಸಿಕ್ಕಿದ್ ಯಾರಿಗೆ, ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಬುಲೆಟ್ ಸಿಕ್ಕಿದ ಕೂಡಲೇ ಕಿಸೆಲ್ ಹಾಕೊಂಡ್ರು, ಅದ್ರ ಮೆಟಲ್ ಪೆನ್, ಈ ತರ ಪೆನ್ ಇದ್ರೆ ನನ್ನ ಪೆನ್ ಇದ್ದಾಗೆ ಮೆಟಲ್ ಪೆನ್, ಈ ತರದ್ದು ಪೆನ್ ಅಲ್ಲಿ ಯೂಸ್ ಮಾಡಿದ್ರೆ ತಾಗಿದ್ರೆ ಒಂದು ಸ್ಕ್ರಾಚ್ ಬಿತ್ತು. ಆವಾಗ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಅದು ಕಂಪೇರ್ ಆಗುದಿಲ್ಲ. ಯಾಕಂದ್ರೆ ಅದು ಫಿಂಗರ್ ಪ್ರಿಂಟ್ ಆಗಿ ಮೇಡಮ್, ಒಂದು ಸ್ಕ್ರಾಚ್ ಬಿದ್ರೆ ಸಾಕು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ರೈಟ್. ಈಗ ಫೈನಲಿ ಸರ್, ಇನ್ವೆಸ್ಟಿಗೇಷನ್ ಇದರಿಂದ ವಾಪಸ್ ಏನಾದ್ರೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಬುಲೆಟ್ ಗಳ ಪಾತ್ರ ಎಷ್ಟು ಮಹತ್ವದ ಆಗುತ್ತೆ? ಬುಲೆಟ್ ಪಾತ್ರನೇ ಮೇನ್ ಮೇಡಮ್. ಅದರ ಮೇಲೇನೆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ಹೇಳ್ಬೇಕು ವಾಟ್ ಇಸ್ ದ ಟ್ರಾಜೆಕ್ಟರಿ, ಆಂಗಲ್ ಯಾವ್ದಂತ, ವೆದರ್ ಇಟ್ ಇಸ್ ಅಪ್ವರ್ಡ್ಸ್, ಡೌನ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ ಅಂತ ಅವ್ರು ಹೇಳ್ಬೇಕು. ಯಾವ ತರ ಹೋಗ್ತಾ ಇದೆ, ಇದು ಓವಲ್ ಶೇಪ್ ಇದೆಯಾ, ರೆಕ್ಟಾಂಗ್ಯುಲರ್ ಇದೆಯಾ, ಅದರಲ್ಲಿ ಬಿವೇಲಿಂಗ್ ಇದೆಯಾ, ಈ ತರ ಹೇಳಿದ್ರೆ ಮಾತ್ರ ಗೊತ್ತಾಗುದು. ಮತ್ತೊಂದು ಅವ್ರ ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಪಾಯಿಂಟ್ ಬ್ಲಾಂಕ್, ಇಂಟರ್ಮೇಟ್, ಇದೆಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗುದು ಮೇಡಮ್. ಇದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ಆ ಇಂಜುರಿಯನ್ನು ನಾವು ತಲೆಯಿಂದ ಸಹ ಮೆಜರ್ ಮಾಡ್ತೇವೆ, ಕಾಲಿದ್ದು ಫುಟ್ ಇಂದ ಸಹ ಮೆಜರ್ ಮಾಡ್ತೇವೆ. ಆವಾಗ ನಮ್ಗೆ ಗೊತ್ತಾಗ್ತಿದೆ ಯಾವ ಆಂಗಲ್ ಇಂದ ಬಂದದಂತ. ಎರಡು ಮೆಜರ್ ಮಾಡ್ತೇವೆ ನಾವು. ವುಂಡ್ ಆಫ್ ಎಂಟ್ರಿಯನ್ನು ಮೆಜರ್ ಮಾಡುವ ಖಾಲಿ ಬೇರೆ ವುಂಡಲ್ಲಿ ನಾವು ಖಾಲಿ ವುಂಡ್ ಮಾತ್ರ, ಈಗ ತಲವಾರಲ್ಲಿ ಕಡಿದ್ರೆ ಖಾಲಿ ವುಂಡ್ ಮೆಜರ್ ಮಾಡ್ತೇವೆ. ಬಟ್ ಫೈರ್ ಆರ್ಮ್ ಇಂಜುರಿಯಲ್ಲಿ ತಲೆ ಟಿಪ್ ಇಲ್ಲಿಂದ ಮತ್ತು ಕಾಲ ಬುಡದಿಂದ ಮೆಜರ್ ಮಾಡಿ ಹೇಳ್ತೇವೆ, ಈ ಇಷ್ಟು ಹೈಟ್ ಇಂದ ಇದೆ ನೆಲದಿಂದ. ಆವಾಗ ಏನಾಗ್ತದೆ, ಅವಾಗ ನಮ್ಗೆ ಹೇಳ್ಬೋದು ಇದನ್ನು, ಇದು ಯಾವ ಆಂಗಲ್ ಇಂದ ಎಲ್ಲಿಂದ ಬಂತಂತ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ರಿಪಬ್ಲಿಕನ್ ಆಗತ್ತೆ ನಿಮಗೆ ಗೊತ್ತೇ ಇದೆ ಸರ್. ನೋಡಿ, ನಾವು ಹೇಳಿದ್ವಲ್ಲ, ನಾವು ನಿಂತಿದ್ದ ಜಾಗದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿ ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ಬಹುದು. ಅವ್ರು ಹೇಳ್ಬೋದು, ಖಂಡಿತ ಹೇಳ್ತಾರೆ ಅವರು. ಬಟ್ ಇದನ್ನ ಸತ್ಯ ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ. ಆದ್ರೆ ಆ ಬುಲೆಟ್ ಯಾರ ಕಡೆಯಿಂದ ಬಂದಿದಂತ ಆ ಗನ್ ಅಲ್ಲಿ ಈ ಮಾರ್ಕಿಂಗ್ ಸಿಮಿಲರ್ ಇದ್ರೆ ಅದು ಪ್ರೂವ್ ಆಯ್ತಲ್ಲ ಮೇಡಮ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಬುಲೆಟ್ ಸಿಕ್ಕಿದ್ ಯಾರಿಗೆ, ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಬುಲೆಟ್ ಸಿಕ್ಕಿದ ಕೂಡಲೇ ಕಿಸೆಲ್ ಹಾಕೊಂಡ್ರು, ಅದ್ರ ಮೆಟಲ್ ಪೆನ್, ಈ ತರ ಪೆನ್ ಇದ್ರೆ ನನ್ನ ಪೆನ್ ಇದ್ದಾಗೆ ಮೆಟಲ್ ಪೆನ್, ಈ ತರದ್ದು ಪೆನ್ ಅಲ್ಲಿ ಯೂಸ್ ಮಾಡಿದ್ರೆ ತಾಗಿದ್ರೆ ಒಂದು ಸ್ಕ್ರಾಚ್ ಬಿತ್ತು. ಆವಾಗ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಅದು ಕಂಪೇರ್ ಆಗುದಿಲ್ಲ. ಯಾಕಂದ್ರೆ ಅದು ಫಿಂಗರ್ ಪ್ರಿಂಟ್ ಆಗಿ ಮೇಡಮ್, ಒಂದು ಸ್ಕ್ರಾಚ್ ಬಿದ್ರೆ ಸಾಕು. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ರೈಟ್. ಈಗ ಫೈನಲಿ ಸರ್, ಇನ್ವೆಸ್ಟಿಗೇಷನ್ ಇದರಿಂದ ವಾಪಸ್ ಏನಾದ್ರೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಬುಲೆಟ್ ಗಳ ಪಾತ್ರ ಎಷ್ಟು ಮಹತ್ವದ ಆಗುತ್ತೆ? ಬುಲೆಟ್ ಪಾತ್ರನೇ ಮೇನ್ ಮೇಡಮ್. ಅದರ ಮೇಲೇನೆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ಹೇಳ್ಬೇಕು, ವಾಟ್ ಇಸ್ ದ ಟ್ರಾಜೆಕ್ಟರಿ, ಆಂಗಲ್ ಯಾವ್ದಂತ, ವೆದರ್ ಇಟ್ ಇಸ್ ಅಪ್ವರ್ಡ್ಸ್, ಡೌನ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ ಅಂತ ಅವ್ರು ಹೇಳ್ಬೇಕು. ಯಾವ ತರ ಹೋಗ್ತಾ ಇದೆ, ಇದು ಓವಲ್ ಶೇಪ್ ಇದೆಯಾ, ರೆಕ್ಟಾಂಗ್ಯುಲರ್ ಇದೆಯಾ, ಅದರಲ್ಲಿ ಬಿವೇಲಿಂಗ್ ಇದೆಯಾ, ಈ ತರ ಹೇಳಿದ್ರೆ ಮಾತ್ರ ಗೊತ್ತಾಗುದು. ಮತ್ತೊಂದು ಅವ್ರ ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಪಾಯಿಂಟ್ ಬ್ಲಾಂಕ್, ಇಂಟರ್ಮೇಟ್, ಇದೆಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗುದು ಮೇಡಮ್. ಇದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ಆ ಇಂಜುರಿಯನ್ನು ನಾವು ತಲೆಯಿಂದ ಸಹ ಮೆಜರ್ ಮಾಡ್ತೇವೆ, ಕಾಲಿದ್ದು ಫುಟ್ ಇಂದ ಸಹ ಮೆಜರ್ ಮಾಡ್ತೇವೆ. ಆವಾಗ ನಮ್ಗೆ ಗೊತ್ತಾಗ್ತಿದೆ ಯಾವ ಆಂಗಲ್ ಇಂದ ಬಂದದಂತ. ಎರಡು ಮೆಜರ್ ಮಾಡ್ತೇವೆ ನಾವು. ವುಂಡ್ ಆಫ್ ಎಂಟ್ರಿಯನ್ನು ಮೆಜರ್ ಮಾಡುವ ಖಾಲಿ ಬೇರೆ ವುಂಡಲ್ಲಿ ನಾವು ಖಾಲಿ ವುಂಡ್ ಮಾತ್ರ, ಈಗ ತಲವಾರಲ್ಲಿ ಕಡಿದ್ರೆ ಖಾಲಿ ವುಂಡ್ ಮೆಜರ್ ಮಾಡ್ತೇವೆ. ಬಟ್ ಫೈರ್ ಆರ್ಮ್ ಇಂಜುರಿಯಲ್ಲಿ ತಲೆ ಟಿಪ್ ಇಲ್ಲಿಂದ ಮತ್ತು ಕಾಲ ಬುಡದಿಂದ ಮೆಜರ್ ಮಾಡಿ ಹೇಳ್ತೇವೆ, ಈ ಇಷ್ಟು ಹೈಟ್ ಇಂದ ಇದೆ ನೆಲದಿಂದ. ಆವಾಗ ಏನಾಗ್ತದೆ, ಅವಾಗ ನಮ್ಗೆ ಹೇಳ್ಬೋದು ಇದನ್ನು, ಇದು ಯಾವ ಆಂಗಲ್ ಇಂದ ಎಲ್ಲಿಂದ ಬಂತಂತ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ರಿಪಬ್ಲಿಕನ್ ಆಗತ್ತೆ ನಿಮಗೆ ಗೊತ್ತೇ ಇದೆ ಸರ್. ನೋಡಿ, ನಾವು ಹೇಳಿದ್ವಲ್ಲ, ನಾವು ನಿಂತಿದ್ದ ಜಾಗದಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿ ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ಬಹುದು. ಅವ್ರು ಹೇಳ್ಬೋದು, ಖಂಡಿತ ಹೇಳ್ತಾರೆ ಅವರು. ಬಟ್ ಇದನ್ನ ಸತ್ಯ ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ. ಆದ್ರೆ ಆ ಬುಲೆಟ್ ಯಾರ ಕಡೆಯಿಂದ ಬಂದಿದಂತ ಆ ಗನ್ ಅಲ್ಲಿ ಈ ಮಾರ್ಕಿಂಗ್ ಸಿಮಿಲರ್ ಇದ್ರೆ ಅದು ಪ್ರೂವ್ ಆಯ್ತಲ್ಲ ಮೇಡಮ್.
ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಬುಲೆಟ್ ಸಿಕ್ಕಿದ್ ಯಾರಿಗೆ, ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಬುಲೆಟ್ ಸಿಕ್ಕಿದ ಕೂಡಲೇ ಕಿಸೆಲ್ ಹಾಕೊಂಡ್ರು, ಅದ್ರ ಮೆಟಲ್ ಪೆನ್, ಈ ತರ ಪೆನ್ ಇದ್ರೆ ನನ್ನ ಪೆನ್ ಇದ್ದಾಗೆ ಮೆಟಲ್ ಪೆನ್, ಈ ತರದ್ದು ಪೆನ್ ಅಲ್ಲಿ ಯೂಸ್ ಮಾಡಿದ್ರೆ ತಾಗಿದ್ರೆ ಒಂದು ಸ್ಕ್ರಾಚ್ ಬಿತ್ತು. ಆವಾಗ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಅದು ಕಂಪೇರ್ ಆಗುದಿಲ್ಲ. ಯಾಕಂದ್ರೆ ಅದು ಫಿಂಗರ್ ಪ್ರಿಂಟ್ ಆಗಿ ಮೇಡಮ್, ಒಂದು ಸ್ಕ್ರಾಚ್ ಬಿದ್ರೆ ಸಾಕು, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ರೈಟ್. ಈಗ ಫೈನಲಿ ಸರ್ ಇನ್ವೆಸ್ಟಿಗೇಷನ್ ಇದರಿಂದ ವಾಪಸ್ ಏನಾದ್ರೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಬುಲೆಟ್ಗಳ ಪಾತ್ರ ಎಷ್ಟು ಮಹತ್ವದ ಆಗುತ್ತೆ? ಬುಲೆಟ್ ಪಾತ್ರನೇ ಮೀನ್ ಮೇಡಮ್, ಅದ್ರ ಮೇಲೇನೆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ಹೇಳ್ಬೇಕು ವಾಟ್ ಇಸ್ ದ ಟ್ರಾಜೆಕ್ಟರಿ, ಆಂಗಲ್ ಯಾವ್ದಂತ, ವೆದರ್ ಇಟ್ ಇಸ್ ಅಪ್ವರ್ಡ್ಸ್, ಡೌನ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ ಅಂತ ಅವ್ರು ಹೇಳ್ಬೇಕು. ಯಾವ ತರ ಹೋಗ್ತಾ ಇದೆ, ಇದು ಓವಲ್ ಶೇಪ್ ಇದೆಯಾ, ರೆಕ್ಟಾಂಗ್ಯುಲರ್ ಇದೆಯಾ, ಅದರಲ್ಲಿ ಬಿವೇಲಿಂಗ್ ಇದೆಯಾ, ಈ ತರ ಹೇಳಿದ್ರೆ ಮಾತ್ರ ಗೊತ್ತಾಗುದು. ಮತ್ತೊಂದು ಅವ್ರು ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಪಾಯಿಂಟ್ ಬ್ಲಾಂಕ್, ಇಂಟರ್ಮೇಟ್ ಇದೆಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗುದು ಮೇಡಮ್. ಇದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ಆ ಇಂಜುರಿಯನ್ನು ನಾವು ತಲೆಯಿಂದ ಸಹ ಮೆಜರ್ ಮಾಡ್ತೇವೆ, ಕಾಲಿದ್ದು ಫುಟ್ ಇಂದ ಸಹ ಮೆಜರ್ ಮಾಡ್ತೇವೆ. ಆವಾಗ ನಮ್ಗೆ ಗೊತ್ತಾಗ್ತಿದೆ ಯಾವ ಆಂಗಲ್ ಇಂದ ಬಂದಂತ, ಎರಡು ಮೆಜರ್ ಮಾಡ್ತೇವೆ. ನಾವು ವುಂಡ್ ಆಫ್ ಎಂಟ್ರಿಯನ್ನು ಮೆಜರ್ ಮಾಡುವ ಖಾಲಿ ಬೇರೆ ವುಂಡಲ್ಲಿ ನಾವು ಖಾಲಿ ವುಂಡ್ ಮಾತ್ರ, ಈಗ ತಲವಾರಲ್ಲಿ ಕಡಿದ್ರೆ ಖಾಲಿ ವುಂಡ್ ಮೆಜರ್ ಮಾಡ್ತೇವೆ. ಬಟ್ ಫೈರ್ ಆರ್ಮ್ ಇಂಜುರಿಯಲ್ಲಿ ತಲೆ ಟಿಪ್ ಇಲ್ಲಿಂದ ಮತ್ತು ಕಾಲ ಬುಡದಿಂದ ಮೆಜರ್ ಮಾಡಿ ಹೇಳ್ತೇವೆ, ಈ ಇಷ್ಟು ಹೈಟ್ ಇಂದ ಇದೆ ನೆಲದಿಂದ. ಆವಾಗ ಏನಾಗ್ತದೆ, ಅವಾಗ ನಮ್ಗೆ ಹೇಳ್ಬಹುದು ಇದನ್ನು, ಇದು ಯಾವ ಆಂಗಲ್ ಇಂದ ಎಲ್ಲಿಂದ ಬಂತಂತ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ರಿಪಬ್ಲಿಕನ್ ಆಗತ್ತೆ ನಿಮಗೆ ಗೊತ್ತೇ ಇದೆ ಸರ್. ನೋಡಿ, ನಾವು ಹೇಳಿದ್ವಲ್ಲ, ನಾವು ನಿಂತಿದ್ದ ಜಾಗದಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡು ಫೈರ್ ಮಾಡಿದ್ರು ಅಂತ ಹೇಳಿ, ಅದಕ್ಕೆ ಸಾಕ್ಷಿಯಾಗಿ ಬುಲೆಟ್ ಸಿಕ್ಕಿದೆ ಅಂತ ಹೇಳಿ ಭರತ್ ರೆಡ್ಡಿ ಅವರು ಹೇಳ್ಬಹುದು. ಅವ್ರು ಹೇಳ್ಬಹುದು, ಖಂಡಿತ ಹೇಳ್ತಾರೆ ಅವರು. ಬಟ್ ಇದನ್ನ ಸತ್ಯ ಅಂತ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ. ಅಂದ್ರೆ ಆ ಬುಲೆಟ್ ಯಾರ ಕಡೆಯಿಂದ ಬಂದಿದಂತ ಆ ಗನ್ ಅಲ್ಲಿ ಈ ಮಾರ್ಕಿಂಗ್ ಸಿಮಿಲರ್ ಇದ್ರೆ ಅದು ಪ್ರೂವ್ ಆಯ್ತಲ್ಲ ಮೇಡಮ್. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಬುಲೆಟ್ ಸಿಕ್ಕಿದ್ ಯಾರಿಗೆ, ಅವ್ರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಬುಲೆಟ್ ಸಿಕ್ಕಿದ ಕೂಡಲೇ ಕಿಸೆಲ್ ಹಾಕೊಂಡ್ರು, ಅದ್ರ ಮೆಟಲ್ ಪೆನ್, ಈ ತರ ಪೆನ್ ಇದ್ರೆ ನನ್ನ ಪೆನ್ ಇದ್ದಾಗೆ ಮೆಟಲ್ ಪೆನ್, ಈ ತರದ್ದು ಪೆನ್ ಅಲ್ಲಿ ಯೂಸ್ ಮಾಡಿದ್ರೆ ತಾಗಿದ್ರೆ ಒಂದು ಸ್ಕ್ರಾಚ್ ಬಿತ್ತು. ಆವಾಗ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಅಲ್ಲಿ ಅದು ಕಂಪೇರ್ ಆಗುದಿಲ್ಲ. ಯಾಕಂದ್ರೆ ಅದು ಫಿಂಗರ್ ಪ್ರಿಂಟ್ ಆಗಿ ಮೇಡಮ್, ಒಂದು ಸ್ಕ್ರಾಚ್ ಬಿದ್ರೆ ಸಾಕು, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ. ರೈಟ್. ಈಗ ಫೈನಲಿ ಸರ್ ಇನ್ವೆಸ್ಟಿಗೇಷನ್ ಇದರಿಂದ ವಾಪಸ್ ಏನಾದ್ರೂ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ಬುಲೆಟ್ಗಳ ಪಾತ್ರ ಎಷ್ಟು ಮಹತ್ವದ ಆಗುತ್ತೆ? ಬುಲೆಟ್ ಪಾತ್ರನೇ ಮೀನ್ ಮೇಡಮ್, ಅದ್ರ ಮೇಲೇನೆ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಅವರು ಹೇಳ್ಬೇಕು, ವಾಟ್ ಇಸ್ ದ ಟ್ರಾಜೆಕ್ಟರಿ, ಆಂಗಲ್ ಯಾವ್ದಂತ, ವೆದರ್ ಇಟ್ ಇಸ್ ಅಪ್ವರ್ಡ್ಸ್, ಡೌನ್ವರ್ಡ್ಸ್, ಮೀಡಿಯಲಿ, ಲ್ಯಾಟ್ರಲಿ ಅಂತ ಅವ್ರು ಹೇಳ್ಬೇಕು. ಯಾವ ತರ ಹೋಗ್ತಾ ಇದೆ, ಇದು ಓವಲ್ ಶೇಪ್ ಇದೆಯಾ, ರೆಕ್ಟಾಂಗ್ಯುಲರ್ ಇದೆಯಾ, ಅದರಲ್ಲಿ ಬಿವೇಲಿಂಗ್ ಇದೆಯಾ, ಈ ತರ ಹೇಳಿದ್ರೆ ಮಾತ್ರ ಗೊತ್ತಾಗುದು. ಮತ್ತೊಂದು ಅವ್ರು ನಿಯರ್ ಶಾಟ್, ಡಿಸ್ಟೆನ್ಸ್ ಶಾಟ್, ಪಾಯಿಂಟ್ ಬ್ಲಾಂಕ್, ಇಂಟರ್ಮೇಟ್ ಇದೆಲ್ಲ ಹೇಳಿದ್ರೆ ಮಾತ್ರ ಗೊತ್ತಾಗುದು ಮೇಡಮ್. ಇದರಲ್ಲಿ ಮರಣೋತ್ತರ ಪರೀಕ್ಷೆಯಲ್ಲಿ ಅದಕ್ಕೋಸ್ಕರ ಆ ಇಂಜುರಿಯನ್ನು ನಾವು ತಲೆಯಿಂದ ಸಹ ಮೆಜರ್ ಮಾಡ್ತೇವೆ, ಕಾಲಿದ್ದು ಫುಟ್ ಇಂದ ಸಹ ಮೆಜರ್ ಮಾಡ್ತೇವೆ. ಆವಾಗ ನಮ್ಗೆ ಗೊತ್ತಾಗ್ತಿದೆ ಯಾವ ಆಂಗಲ್ ಇಂದ ಬಂದಂತ, ಎರಡು ಮೆಜರ್ ಮಾಡ್ತೇವೆ. ನಾವು ವುಂಡ್ ಆಫ್ ಎಂಟ್ರಿಯನ್ನು ಮೆಜರ್ ಮಾಡುವ ಖಾಲಿ ಬೇರೆ ವುಂಡಲ್ಲಿ ನಾವು ಖಾಲಿ ವುಂಡ್ ಮಾತ್ರ, ಈಗ ತಲವಾರಲ್ಲಿ ಕಡಿದ್ರೆ ಖಾಲಿ ವುಂಡ್ ಮೆಜರ್ ಮಾಡ್ತೇವೆ. ಬಟ್ ಫೈರ್ ಆರ್ಮ್ ಇಂಜುರಿಯಲ್ಲಿ ತಲೆ ಟಿಪ್ ಇಲ್ಲಿಂದ ಮತ್ತು ಕಾಲ ಬುಡದಿಂದ ಮೆಜರ್ ಮಾಡಿ ಹೇಳ್ತೇವೆ, ಈ ಇಷ್ಟು ಹೈಟ್ ಇಂದ ಇದೆ ನೆಲದಿಂದ. ಆವಾಗ ಏನಾಗ್ತದೆ, ಅವಾಗ ನಮ್ಗೆ ಹೇಳ್ಬಹುದು ಇದನ್ನು, ಇದು ಯಾವ ಆಂಗಲ್ ಇಂದ ಎಲ್ಲಿಂದ ಬಂತಂತ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ರಿಪಬ್ಲಿಕನ್